ನಮಸ್ಕಾರ. MND ಲಾ ಚಾನಲ್ಗೆ ಸ್ವಾಗತ. ನಾನು ದಿನೇಶ ಮೊಸಹಳ್ಳಿ, ನಿಮ್ಮ ವಕೀಲ. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಸ್ವಯಾರ್ಜಿತವಾದ ಆಸ್ತಿ. ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದ ಗಳಿಸಿದ ಬಂಡವಾಳದಿಂದ ಸಂಪಾದನೆ ಮಾಡಿರತಕ್ಕಂತಹ ಒಂದು ಆಸ್ತಿಯನ್ನ ನಾವು ಸ್ವಯಾರ್ಜಿತವಾದ ಆಸ್ತಿ ಅಂತ ಹೇಳಿ ಕರೀತೇವೆ. ಇದನ್ನ ಇಂಗ್ಲಿಷ್ನಲ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಎಂಬುದಾಗಿ ನಾವು ಕರೀತೇವೆ. ಇಂತಹ ಒಂದು ಆಸ್ತಿಯ ಮೇಲೆ ಆ ಆಸ್ತಿಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಮಾಧಿಕಾರ ಇರುತ್ತೆ. ಬೇಕಾದ್ರೆ ಆ ವ್ಯಕ್ತಿ ಆ ಒಂದು ಆಸ್ತಿಯ ವಿಲೆಯನ್ನ ಮಾಡಬಹುದು. ಅವನು ಅದನ್ನ ಕ್ರಯಪತ್ರದ ಮೂಲಕವಾಗಿ ಬೇರೆ ಯಾವುದಾದರೂ ಸಹ ವ್ಯಕ್ತಿಗೆ ಮಾರಾಟವನ್ನ ಮಾಡಬಹುದು, ದಾನಪತ್ರದ ಮೂಲಕವಾಗಿ ದಾನವನ್ನ ಮಾಡಬಹುದು, ಅಥವಾ ವಿಲ್ ಪತ್ರದ ಮೂಲಕವಾಗಿ ಆ ಒಂದು ಆಸ್ತಿಯನ್ನು ವಿಲ್ ಮಾಡಬಹುದು. ಈ ರೀತಿಯಲ್ಲಿ ಅವನು ಸಂಪೂರ್ಣ ಸ್ವತಂತ್ರನಾಗಿರ್ತಾನೆ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ. ಆ ಆಸ್ತಿಯನ್ನು ಯಾವುದೇ ರೂಪದಲ್ಲಿ ಯಾವುದೇ ವಿಧದಲ್ಲಿ ಬೇಕಾದರೂ ಸಹ ಅವನು ವಿಲೆಯನ್ನ ಮಾಡಬಹುದು. ಇಂತಹ ಒಂದು ಆಸ್ತಿಯ ಮೇಲೆ ಅವನ ವಾರಸುದಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳು ಇರುವುದಿಲ್ಲ. ಅವನ ವಾರಸುದಾರರು ಅದರಲ್ಲಿ ಪಾಲನ್ನ ಕೇಳೋದಕ್ಕೆ ಬರೋದಿಲ್ಲ. ಅವನ ವಾರಸುದಾರರು ಅಂದ್ರೆ ಅವನ ಮಕ್ಕಳಾಗಿರ್ಬೋದು, ಅವನ ಹೆಂಡತಿಯಾಗಿರ್ಬೋದು, ಅವನ ಸಹೋದರರಾಗಿರ್ಬೋದು, ಯಾರೂ ಸಹ ಅವನ ಆಸ್ತಿಯಲ್ಲಿ ಆ ಒಂದು ಪಾಲನ್ನ ಕೇಳೋದಕ್ಕೆ ಬರೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅದು ಸಂಪೂರ್ಣವಾಗಿ ಸ್ವಯಾರ್ಜಿತವಾಗಿರ್ತಕ್ಕಂಥ ಒಂದು ಆಸ್ತಿ ಆಗಿರುತ್ತೆ. ಅಂದ ಮೇಲೆ ಒಂದು ಪಕ್ಷ ಆ ಒಂದು ಆಸ್ತಿಯಲ್ಲಿ ತಾವು ಪಾಲನ್ನ ಕೇಳಬೇಕು ಅಂದಂತ ಒಂದು ಸಂದರ್ಭ ಏನಾದ್ರು ಸಹ ಇದಾದಂತ ಒಂದು ಸಂದರ್ಭದಲ್ಲಿ ನೀವು ಕೇಳಲೇಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ತಾವು ನ್ಯಾಯಾಲಯದಲ್ಲಿ ಕೆಲವೊಂದು ವಿಚಾರಗಳನ್ನು ಸಾಬೀತುಪಡಿಸಬೇಕಾಗುತ್ತೆ. ಮೊದಲನೇದಾಗಿ ಆ ಒಂದು ಆಸ್ತಿ ಆ ಒಬ್ಬ ವ್ಯಕ್ತಿಯ ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಅಲ್ಲ, ಅದು ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿ. ನಮ್ಮ ತಂದೆಯಿಂದ ಬಂದಿರತಕ್ಕಂತಹ ಆಸ್ತಿ. ನಮ್ಮ ತಂದೆಯವರು ಮೃತಪಟ್ಟಂತಹ ಒಂದು ಸಂದರ್ಭದಲ್ಲಿ ನಮ್ಮ ಏನು ಈ ತಂದೆ ಇದ್ದಾರೆ ಅವರು ಹಿರಿಯ ಮಗನಾಗಿದ್ದಂತಹ ಒಂದು ಕಾರಣದಿಂದಾಗಿ ಅವರ ಹೆಸರಿಗೆ ಖಾತೆಗಳನ್ನು ಕೂರಿಸಲಾಗಿದೆಯೇ ಹೊರತು ಅವರು ಸ್ವಂತ ಗಳಿಕೆಯಿಂದ ಸಂಪಾದನೆ ಮಾಡಿದಂತ ಒಂದು ಆಸ್ತಿ ಅದಲ್ಲ. ಕಂದಾಯ ಇಲಾಖೆಯವರು ಕಂದಾಯವನ್ನು ವಸೂಲು ಮಾಡಬೇಕಂತ ಕೇವಲ ಏಕೈಕ ಉದ್ದೇಶದಿಂದ ಅವರ ಹೆಸರಿಗೆ ಖಾತೆಯನ್ನು ಕೂರಿಸಿದ್ದಾರೆಯೇ ಹೊರತು ಅವರು ಏಕೈಕ ಸ್ವಯಾರ್ಜಿತ ಆಸ್ತಿದಾರರಲ್ಲ ಎಂಬತಕ್ಕಂಥದನ್ನ ಸಾಬೀತುಪಡಿಸತಕ್ಕಂಥ ಹೊಣೆ ತಮ್ಮ ಮೇಲೆ ಇರುತ್ತೆ. ಒಂದು ಪಕ್ಷ ಈ ಅಂಶವನ್ನು ಸಾಬೀತುಪಡಿಸೋದಕ್ಕೆ ತಮಗೆ ಸಾಧ್ಯವಿಲ್ಲ ಅಂತಂದ್ರೆ ಎರಡನೇ ವಿಧಾನವನ್ನು ಆದುಕೊಳ್ಳಿ. ಅದೇನಪ್ಪಾ ಅಂತಂದ್ರೆ ಆ ಒಂದು ಆಸ್ತಿ ಏನು ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿ ನಿಮ್ಮ ತಂದೆ ಹೇಳ್ತಾ ಇದ್ದಾರೆ, ಆ ಒಂದು ಆಸ್ತಿ ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಅಲ್ಲ, ನಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಗಳಿಸಿರ್ತಕ್ಕಂಥ ಲಾಭದಿಂದ ಖರೀದಿ ಮಾಡಿರ್ತಕ್ಕಂಥ ಒಂದು ಆಸ್ತಿ. ಅಂದಮೇಲೆ ಪಿತ್ರಾರ್ಜಿತ ಆಸ್ತಿಯಿಂದ ಬಂದ ಆದಾಯದಿಂದ ಆ ಒಂದು ಆಸ್ತಿಯನ್ನು ಖರೀದಿ ಮಾಡಿ ತಮ್ಮ ಹೆಸರಿಗೆ ತಮ್ಮ ತಂದೆಯವರು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅವರ ಸ್ವಯಾರ್ಜಿತವಾದ ಆಸ್ತಿ ಅಲ್ಲ, ಅವರಿಗೆ ಯಾವುದೇ ಆದಾಯದ ಮೂಲಗಳಿಲ್ಲ. ಅವರು ಖರೀದಿ ಮಾಡಿರ್ತಕ್ಕಂಥದ್ದು ಆ ಒಂದು ಆಸ್ತಿಯನ್ನ ನಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಬಂದಿರತಕ್ಕಂಥ ಆದಾಯದಿಂದ ಎಂಬತಕ್ಕಂಥ ಒಂದು ಕಂಟೆನ್ಷನ್ ನೀವು ಕೋರ್ಟ್ ಅಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಈ ಪಕ್ಷ ಈ ಎರಡೂ ಒಂದು ದಾರಿಗಳು ತಮಗೆ ಸಾಧ್ಯ ಇಲ್ಲ ಅಂತಂದ್ರೆ ಕೊನೆಯದಾಗಿರ್ತಕ್ಕಂಥ ಅಂತಿಮ ದಾರಿ ಏನಪ್ಪಾ ಅಂದ್ರೆ ಆ ಒಬ್ಬ ನಿಮ್ಮ ತಂದೆ ತಮ್ಮ ಜೀವಿತದವರೆಗೂ ಸಹ ಸಂತೋಷದಿಂದ ಇರುವಂತೆ ತಾವು ನೋಡ್ಕೊಳ್ಬೇಕು, ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು, ಬೇಕು ಬೇಡಗಳನ್ನ ಕೇಳಬೇಕು. ಅವರ ಮರಣಾನಂತರವಾಗಿ ತಾವೆಲ್ಲಾ ವಾರಸುದಾರರು ಏನಿದ್ದೀರಾ, ಮಕ್ಕಳುಗಳೆಲ್ಲ ಇದ್ದೀರಾ, ತಾವೆಲ್ಲರೂ ಸಹ ಒಂದು ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಲ್ಲಿ ಒಂದು ಸ್ವಯಾರ್ಜಿತ ಆಸ್ತಿಯ ಮೇಲೆ ಆ ವ್ಯಕ್ತಿಗೆ ಸಂಪೂರ್ಣವಾದ ಅಧಿಕಾರ ಇರುತ್ತೆ. ಅದರಲ್ಲಿ ಪಾಲನ್ನು ಕೇಳೋದಕ್ಕೆ ತಮಗೆ ಯಾರಿಗೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಇರೋದಿಲ್ಲ. ಒಂದು ಪಕ್ಷ ನನ್ನ ಮೇಲೆ ಇರತಕ್ಕಂಥ ಮೂರು ದಾರಿಗಳ ಮೂಲಕವಾಗಿ ನೀವು ಒಂದು ಪ್ರಯತ್ನವನ್ನ ನ್ಯಾಯಾಲಯದಲ್ಲಿ ಮಾಡಿ ಸಾಬೀತು ಮಾಡಿ ಆ ಒಂದು ಆಸ್ತಿಯಲ್ಲಿ ಪಾಲನ್ನು ತೆಗೆದುಕೊಳ್ಬಹುದು. ಈ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನ ನಾನು ಮಾಡಿದ್ದೇನೆ. ಈ ವಿಡಿಯೋ ತಮಗೆ ಏನಾದರೂ ಸಹ ಇಷ್ಟವಾಗಿರತಕ್ಕಂಥ ಸಂದರ್ಭದಲ್ಲಿ ತನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ಮುಂದೆ ನಾನು ಮಾಡ್ತಕ್ಕಂಥ ವಿಡಿಯೋಗಳು ತಮ್ಮನ್ನು ತಲುಪೋದಕ್ಕೆ ಅವಕಾಶ ಮಾಡಿಕೊಡಿ. ಈ ಒಂದು ಚಾನಲ್ ಏನಿದೆ, ಈ ಒಂದು ಚಾನಲ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವೇ ನಾಡಿನ ಕಾನೂನನ್ನು ನಾಡಿನ ಜನರಿಗೆ ಸರಳವಾಗಿ ಅರ್ಥೈಸತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಆಗಿರೋದ್ರಿಂದ ಯಾವುದಾದ್ರೂ ಸಹ ಅನುಮಾನಗಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಅನ್ನು ಹಾಕಿದ್ದೇನೆ, ಅದಕ್ಕೆ ಕರೆ ಮಾಡುವುದರ ಮೂಲಕವಾಗಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.